ಎಸ್ಸಿ ಮಹದೇವಪ್ಪಗೆ ಸಚಿವ ಸ್ಥಾನಕ್ಕೆ ಆಗ್ರಹ. ಮೈಸೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನೆ. ಹಿರಿಯ ದಲಿತ ನಾಯಕ ಡಾಕ್ಟರ್ ಎಸ್ಸಿ ಮಹದೇವಪ್ಪ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದೇ ಇರುವುದನ್ನು ಖಂಡಿಸಿ ಮೈಸೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನೆ ನಡೆಸಿತು. ಮೈಸೂರು ನಗರದ ಪುರಭವನದ ಎದುರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ಗಾಂಧಿ ಪ್ರತಿಮೆವರೆಗೆ ಸಾಗಿತ್ತು. ನಂತರ ಪುರಭವನದ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಈ ಪ್ರತಿಭಟನೆಗೆ ಮಾಜಿ ಮೇಯರ್ ಪುರುಷೋತ್ತಮ್ ಹಾಗೂ ಹಲವು ಗಣ್ಯರು, ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು. ನೂರಾರು ಕಾರ್ಯಕರ್ತರು ಕೈಯಲ್ಲಿ ಫಲಕ ಹಿಡಿದು ಮಹದೇವಪ್ಪಗೆ ಸಚಿವ ಸ್ಥಾನ ನೀಡಿ ಎಂದು ಘೋಷಣೆ ಕೂಗಿದ್ರು. ದಲಿತ ಸಂಘರ್ಷ ಸಮಿತಿಯ ಎಲ್ಲಾ ಘಟಕಗಳ ಸಂಚಾಲಕರು, ವಿಭಾಗೀಯ ಸಂಚಾಲಕರು, ಸಂಘಟನಾ ಸಂಚಾಲಕರು, ಪದಾಧಿಕಾರಿಗಳು ಮತ್ತು ದಲಿತ ಪರ ಸಂಘಟನೆಗಳ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮೇಯರ್ ಪುರುಷೋತ್ತಮ್, ಹಿರಿಯ ನಾಯಕ ಎಸ್ಸಿ ಮಹದೇವಪ್ಪ ಅವರನ್ನ ಕಡೆಗಣಿಸುವುದು ದಲಿತ ಸಮುದಾಯದ ಅವಮಾನ. ತಕ್ಷಣ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸ್ಪಂದಿಸಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ದಸಂಸ ಎಚ್ಚರಿಕೆಯನ್ನ ನೀಡಿದೆ. ಬ್ಯೂರೋ ರಿಪೋರ್ಟ್ ಕೆ ಕಾಂತಿರಾಜು, ಪ್ರಜಾಭವ ಟಿವಿ, ಮೈಸೂರು. ಶಾಸಕರಾಗಿದ್ದಾರೆ, ಅವ್ರಿಗೂ ಕೂಡ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಇಡೀ ನಗರ ಪ್ರದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಕನ್ಯೇಶ್ವರ ಸಾಹೇಬ್ರ ಅಭಿಮಾನಿಗಳಿರ್ಬೋದು, ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವು ಕೂಡ ಸ್ವಾಗತವನ್ನ ಮಾಡ್ತೇವೆ. ಅವರಿಗೂ ಕೂಡ ನಾವು ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಾವು ಕೂಡ ಬೆಂಬಲಿಸ್ತೇವೆ. ಆದ್ರೆ ಇವತ್ತು ಸೇರಿರ್ತಕ್ಕಂಥದ್ದು ಎಲ್ಲ ದಲಿತ ಸಂಘಟನೆಗಳು, ಅದರ ಜೊತೆಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಅವರ ಬೆಂಬಲಕ್ಕೆ, ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೋಸ್ಕರ ಎಲ್ಲರೂ ಕೂಡ ನಾವು ಕೈ ತೋರಿಸಿದ್ದೀವಿ. ಹಾಗಾಗಿ ಅವರು ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದು ನಮ್ಮ ಮನವಿ. ಸರ್, ಅಂದ್ರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಕರ್ನಾಟಕದಲ್ಲಿ ದಲಿತರನ್ನ ತುಳಿಯುವಂತ ಪ್ರಯತ್ನ ಆಯ್ತಾ ಇದೆಯಾ? ಖಂಡಿತವಾಗಿ ದಲಿತರನ್ನ ತುಳಿಯುವಂತದ್ದು ಆಗ್ತಾ ಇದೆ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ದಲಿತರಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮಹದೇವಪ್ಪ ಸಾಹೇಬರು ಮಾಡಿಕೊಟ್ಟಿದ್ರು. ಮುಂದೆ ಅವರ ಹೇಳಿಕೆಯನ್ನ ಅವರು ಕೊಟ್ಟಂತ ಆಡಳಿತ, ನಿಷ್ಠೆ, ಪ್ರಾಮಾಣಿಕತೆ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂತಹ ಒಬ್ಬ ದಲಿತ ಧ್ವನಿಯಾಗಿರ್ತಕ್ಕಂಥ ಮಹದೇವಪ್ಪ ಸಾಹೇಬರು ಅವಕಾಶ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ತಾ ಇದ್ದೀವಿ. ಸರ್, ಅಂದ್ರೆ ಅವ್ರಿಗೆ ಮಿನಿಸ್ಟರ್ ಸ್ಥಾನ ಕೊಡಬೇಕು ಅಂತ. ಅಂದ್ರೆ ಈಗ ಕರ್ನಾಟಕ ಸರ್ಕಾರದಿಂದ ನಿಮ್ ಪ್ರಕಾರ ದಲಿತರಿಗೆ ಒಂದು ಕುಸಿತ ಆಯ್ತಾ ಇದೆ, ಅಂದ್ರೆ ಕುಂಠಿತ ಆಯ್ತಾ ಇದೆ ಸ್ಥಾನ? ಈ ರಾಜ್ಯ ಸರ್ಕಾರ ಬರ್ಬೇಕಾದ್ರೆ 36 ಸೀಟ್ ಬರ್ಬೇಕಾದ್ರೆ ದಲಿತರ ಪಾತ್ರ ಬಹಳ ಮುಖ್ಯವಾದದ್ದು. ದಲಿತರಿಂದಲೇ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದದ್ದು. ನಮ್ಮ 90% ದಲಿತ ಸಮಾಜ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿದೆ. ಅದರಿಂದ ಈಗ ಏನು 14 ಜನ ಹಿರಿಯ ಹಿಂದೆ ಸಂಪುಟದಲ್ಲಿ 14 ಜನ ಮಂತ್ರಿಗಳಿದ್ರು, ಅವರೆಲ್ಲರಿಗೂ ಪುನರಾವರ್ತನೆ ಮಾಡಿದ್ರು. ಮಹದೇವಪ್ಪ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯದಿಂದ ಇದ್ದಾರೆ. ಇದು ಕುತಂತ್ರ ಏನು? ಸಿದ್ದರಾಮಯ್ಯನವರ ಒಂದು ಮಗನ ವ್ಯಾಮೋಹಕ್ಕೆ, ಪುತ್ರ ವ್ಯಾಮೋಹಕ್ಕೆ ಇವರು ಬಲಿಯಾಗಿದ್ದಾರೆ ಮಹದೇವಪ್ಪ ಸಾಹೇಬರು. ಸರ್, ಅಂದ್ರೆ ಈಗ ಸಿದ್ದರಾಮಯ್ಯನವ್ರ ಜೊತೆ ಗುರುತಿಸ್ಕೊಂಡಿದ್ದಕ್ಕೇನೆ ಮಹದೇವಪ್ಪನವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ವಾ? ಸಿಗ್ಲಿಲ್ಲ, ಖಂಡಿತ ಸಿಗ್ಲಿಲ್ಲ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅನ್ಬಿಟ್ಟು ಅವರು ಕೈ ತಪ್ಪಿಸಿದ್ರು. ಒಂದ್ ಕಡೆ ನಮ್ಮದಂತ ಸಿದ್ದರಾಮಯ್ಯ ಕತ್ಕೊಂಡ್ರು ಮಗನ ಪುತ್ರ ವ್ಯಾಮೋಹಕ್ಕೆ. ಸರ್, ಅಂದ್ರೆ ಈಗ ನಾವು ಕೇಳ್ಪಡ್ತಾ ಇರೋದು ನಮ್ದಲ್ಲ, ಮಹದೇವಪ್ಪನವ್ರ ಅಭಿಮಾನಿಗಳು ಕೇಳ್ತಾ ಇರೋದು. ಇಷ್ಟು ವರ್ಷದಿಂದನೂ ಅಧಿಕಾರ ನಡೆಸಿದಾರಲ್ಲ, ಅಂದ್ರೆ ಈ ಸಲ ಏಂತಕ್ಕೆ ಅಧಿಕಾರ ಮಿಸ್ ಆಗಿರ್ಬೋದು ನಿಮ್ ಪ್ರಕಾರ? ನಮ್ಮ ಪ್ರಕಾರ ಏನಿಲ್ಲ. ಮಹದೇವಪ್ಪ ಅವರು ಈ ರಾಜ್ಯದಲ್ಲಿ ಪ್ರಬಲವಾಗಿ ದಲಿತ ಮುಖ್ಯಮಂತ್ರಿಯ ಒಬ್ಬ ಅಭ್ಯರ್ಥಿಯಾಗಿ ಬೆಳೀತಾ ಇದ್ದಾರೆ. ಹಿಂದೆ ಶ್ರೀನಿವಾಸ ಪ್ರಸಾದ್ ಅವರು 2017ರಲ್ಲಿ ಅವ್ರನ್ನ ತೀರ್ಸಿದ್ರು, ಈಗ ಮಹದೇವಪ್ಪ ಅವ್ರನ್ನ ತೀರ್ಸಿದ್ರು. ಅಂದ್ರೆ ಅವರು ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ, ಹಂಗಾಗಿ ಅವ್ರನ್ನ ತುಳಿಯೋ ಪ್ರಯತ್ನ ನಡೀತಾ ಇದೆ. ಓಕೆ, ಏನು ಕಳೆದ 2 ತಿಂಗಳಿಂದಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣಿಸಿರ್ತಕ್ಕಂಥದ್ದು ಮೊದಲನೇದು ತಪ್ಪು. ಈಗಾಗಲೇ ನಮ್ಮ ಮಹದೇವಪ್ಪನವರು ಮೊನ್ನೆ ದೆಹಲಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆನೂ ಕೂಡ ಈ ಭಾಗದ ಪ್ರಬಲ ನಾಯಕರು ಎಚ್.ಸಿ. ಮಹದೇವಪ್ಪನವರು, ತನ್ವೀರ್ ಶೇಟ್ ಅವರು, ವೆಂಕಟೇಶ್ ಅವರು ಕೂಡ ಒಂದು ಸುತ್ತಿನ ಮಾತುಕತೆ ಆಡಿದ್ದಾರೆ. ಮತ್ತು ಸನ್ಮಾನ್ಯ ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಯತೀಂದ್ರ ಅವರು ಕೂಡ ಭಾಗವಹಿಸಿದ್ದಾರೆ. ಈಗಾಗಲೇ ತನ್ವೀರ್ ಶೇಟ್ ಅವರು ಮಹದೇವಪ್ಪ ಸ್ಪಷ್ಟವಾಗಿ ಹೇಳಿದರೆ, ನಮಗೆ ಕೇಂದ್ರದಲ್ಲಿ ನಮ್ಮನ್ನ ಸಪ್ರೇಟ್ ಆಗಿ ಕೂತಿ ಮಾತಾಡಬೇಕು ಅಂತಕ್ಕಂಥದ್ದು ಕೂಡ ಕೇಳ್ಕೊಂಡಿದ್ದಾರೆ. ಏನು ನಮ್ಮ ಹಿರಿಯ ಮುಖಂಡರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಒಂದು ಸುತ್ತು ಮಾತುಕತೆ ಆಗಬೇಕು ಅಂತ ಕಂಡಿದೆ. ನಾವು ಕೇವಲ ಮಹದೇವಪ್ಪನವರಿಗೆ ಮಂತ್ರಿ ಕೊಡಿ ಅನ್ನೋದು ನಮ್ಮ ಮೂಲಕ ಅವರ ವ್ಯಕ್ತಿತ್ವಕ್ಕೆ
ಮತ್ತು ಅವರ ಹಿರಿತನಕ್ಕೆ ಮುಖ್ಯಮಂತ್ರಿ ಕ್ಲೈಮ್ ಆಗಬೇಕಾಗಿರ್ತಕ್ಕಂಥದ್ದು ನಮಗೆ. ಹೌದು, ನಾವು ಇವತ್ತು ಕೂಡ ಕಾಂಗ್ರೆಸ್ನ ಬಿಟ್ಟಿಲ್ಲ, ಇವತ್ತು ಕೂಡ ಕಾಂಗ್ರೆಸ್ನ ಭಾಗವಹಿಸ್ಕೊಂಡು ಬರ್ತೀವಿ. ನಾವು ಮಾದೇವಪ್ಪನ ಒಂದು ಮನವಿ, ನೀವು ಏನು ಹಿರಿಯರನ್ನ ಭೇಟಿ ಮಾಡಬೇಕನ್ನೋ ಮನಸ್ಥಿತಿ ನಿಮ್ಮಲ್ಲಿದೆ, ಈ ರಾಜ್ಯದಲ್ಲಿ ಒಂದು ಪ್ರಬಲ್ಯವಾದಂಥ ಸ್ಥಾನಮಾನ ಕೇಳ್ಕೋಬೇಕು. ಕ್ಯಾಬಿನೆಟ್ಗೆ ಸಮಾನಾಂತರ ಕೊಡಿ ಅಂತಕ್ಕಂಥದ್ದಲ್ಲ. ಯಾಕೆಂದ್ರೆ ಈಗಾಗಲೇ ಅವರು ದೇವೇಗೌಡರು ಮುಖ್ಯಮಂತ್ರಿ ಆಗಲು ಕೂಡ ಕೆಲಸ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲು ಕೂಡ ಕೆಲಸ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಪೊಲೀಸರು ಗೌರ್ಮೆಂಟ್ ಬರೋಗಳು ಕೂಡ ಅವರು ಕೆಲಸ ಮಾಡಿದ್ದಾರೆ. ಇವರೇನು ನಿನ್ನೆ ಮೊನ್ನೆ ಬಂದಂಥ ರಾಜಕಾರಣಿ ಅಲ್ಲ. ನಮಗೆ ಈ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನಮಾನ ಬೇಕು. ನಾನು KPCC ಅಧ್ಯಕ್ಷರು ಕೊಟ್ಟರು ಕೂಡ ಅವರು ತಗೋಬೇಕಾಗ್ತದೆ, ಯಾಕಂದ್ರೆ ಆ ಸಾಮರ್ಥ್ಯ ಇರ್ತಕ್ಕಂಥದ್ದು. ಸರ್, ಅಂದ್ರೆ ಈಗ ಅವರು ಸಿದ್ದರಾಮಯ್ಯನವ್ರ ಜೊತೆ ಗುರುತಿಸ್ಕೊಂಡಿದ್ದಕ್ಕೇನೆ ಮಂತ್ರಿ ಸ್ಥಾನ ಮಿಸ್ ಆಗಿದೆಯಾ? ಅದು ಒಂದ್ ಕಡೆ ಇರ್ಬೋದು. ಯಾಕೆಂದ್ರೆ ನಮ್ಮ ಮಾದೇವಪ್ಪರು ಯಾವಾಗಲೂ ಕೂಡ ಮಾತನಾಡ್ತಾ ಇದ್ರು, ಸತ್ಯ ಹೇಳ್ತಿದ್ರು. ಸಿದ್ದರಾಮಯ್ಯ ಮೇಲೆ ಅಭಿಮಾನ ಇರೋದ್ರಿಂದ 18 ಮುಂದಿನ 28 ಚುನಾವಣೆ ತನಕ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತಕ್ಕಂಥದ್ದು ಯಾವಾಗಲೂ ಕೂಡ ವ್ಯಕ್ತಪಡಿಸ್ತಿದ್ರು, ಒಂದು ಅಭಿಮಾನ ಪ್ರೀತಿ ಬರ್ತಾರೆ. ಅದನ್ನೇ ನೀವು ಒಂದು ಗುರಿಯಾಗಿ ಇಟ್ಕೊಂಡು ಅವ್ರನ್ನ ಕೈ ಬಿಡೋದಿದೆಯಲ್ಲ, ಇದು ಎಷ್ಟು ಸಮಂಜಸ? ನಾನು ಆಗ್ಲೇ ಹೇಳಿದ್ದೀನಿ, ಕಾಂಗ್ರೆಸ್ ಏನಾದರೂ ಕೂಡ ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದ್ರೆ ಬಹುಸಂಖ್ಯವಾಗಿ ದಲಿತರ ಮತದಿಂದ ಹೊರತು ಬೇರೆ ಮತ ಹಾಕಿದ್ದಾರೆ. ಆದ್ರೆ ವಿಶೇಷವಾಗಿ ನಾವು ಕಾಂಗ್ರೆಸ್ ಅನ್ನೇ ಅತಿ ಹೆಚ್ಚು ಗೌರವಿಸ್ಕೊಂಡು ಬಂದಿರೋದು ನಿಮಗೆ ಗೊತ್ತಿದೆ. ಇದು ಚರಿತ್ರೆ ಇದೆ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ನ ಸೋಲಿಸಿರೋ ಪಕ್ಷ ಅಂತ ನಾವು ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಅವತ್ತಿನ ಕಾಲಘಟ್ಟಕ್ಕೆ ನಮ್ಮ ಜನಕ್ಕೆ ಕಾಂಗ್ರೆಸ್ ಕಾಣ್ತಿದ್ದ ಹೊರತು ಅಂಬೇಡ್ಕರ್ ಕಾಣ್ತಿರ್ಲಿಲ್ಲ. ಅಂಬೇಡ್ಕರ್ನ ಮೀರಿ ನಮ್ಮ ಜನ ಕಾಂಗ್ರೆಸ್ ಕೊಟ್ಬಿಟ್ಟಿರ್ತಾರೆ ಜನ. ಸರ್, ಅಂದ್ರೆ ಆಗ್ಲಿಂದ ಈಗಲ ಗಂಟನೂ ದಲಿತರಿಗೆ ಒಂದು ಸ್ಥಾನಮಾನ ಸಿಗ್ತಾನೆ ಅಂದ್ರೆ ಇದುವರೆಗೂ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿನೇ ಆಗಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದಕ್ಕೆ ನಾನು ನಮ್ಮ ಮಾದೇವಪ್ಪರಲ್ಲಿ ನಾನೇನ್ ಮನವಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಒಳಗಡೆನೆ ಇದ್ಕೊಂಡು ಕಾಂಗ್ರೆಸ್ ಉನ್ನತವಾದಂತ ಸ್ಥಾನ ತಗೋಬೇಕು. ನೀವು ಮಂತ್ರಿ ನಿಮಗೆ ನಮ್ಗೆ ಸಾಕು. ನನ್ನ ಪ್ರಕಾರ ನೀವು ಈ ರಾಜ್ಯದ ಜವಾಬ್ದಾರಿ ಸ್ಥಾನವನ್ನು ತಗೋಬೇಕು. ನೀವು ಜವಾಬ್ದಾರಿ ಸ್ಥಾನ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ಫೈಟ್ ಮಾಡಬೇಕು. ಇಲ್ಲಿ KPCC ಅಧ್ಯಕ್ಷರು ಕೂಡ ಆಗ್ಬೇಕು. ಯಾಕಂದ್ರೆ ಈ ಭಾಗದಲ್ಲಿ ನೀವು ಪ್ರಾಬಲ್ಯವಾಗಿ ಬೆಳೆದಿದ್ರಿ. ನಾನು ಯಾರನ್ನು ಕೂಡ ವಿರೋಧ ಮಾಡಲ್ಲ, ಬೇರೆಯವ್ರ ತರ ನಾನು ಎತ್ತಿದ್ರೆ ಸಿದ್ದರಾಮಯ್ಯನೂ ವಿರೋಧ ಮಾಡಲ್ಲ, ಸಿದ್ದರಾಮಯ್ಯನವರು ಕೂಡ ವಿರೋಧ ಮಾಡಕ್ ಹೋಗೋದಿಲ್ಲ. ನನಗೆ ಅದು ಬೇಕಾಗಿಲ್ಲ. ನನಗೆ ಬೇಕಾಗಿರೋ ಮಾದೇವಪ್ಪ ನಾಯಕತ್ವ ನನಗೆ ಬೇಕಾಗಿದೆ. ಯಾಕಂದ್ರೆ ಮಾದೇವಪ್ಪ ಎಲ್ಲಾ ಸಮಾಜದ ಜೊತೆ ವಿಶ್ವಾಸವಾಗಿದ್ದಾರೆ. ಅದು ಹಿಂದೂ ಇರಲಿ, ಕ್ರೈಸ್ತ ಇರಲಿ, ಮುಸ್ಲಿಂ ಇರಲಿ, ಲಿಂಗಾಯತ ಇರಲಿ, ಇರಲಿ, ಕುರುಬರಿರ್ಲಿ, ಕುಂಬಾರ ಇರಲಿ, ಅಗಸ್ರಿರ್ಲಿ, ಪ್ರತಿಯೊಬ್ಬರನ್ನು ಕೂಡ ಮಾದೇವಪ್ಪರ ಪ್ರೀತಿ ಗೌರವದಿಂದ ಕಾಣ್ಕೊಂಡ್ ಬರ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ತರದ ಜಾತಿಯ ಮನಸ್ಥಿತಿ ಇಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ. ನನಗೆ ಮಂತ್ರಿಗಿರಿ ಕೊಡದೇ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅವ್ರಿಗೆ ಉನ್ನತವಾದಂತ ಸ್ಥಾನಮಾನ ಕೊಡಬೇಕು. ಅವರು ಈ ಸಮಾಜದ ಗಟ್ಟಿ ಧ್ವನಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ಸರ್, ಲಾಸ್ಟ್ ಕ್ವಶನ್, ಈಗ ಹೈಕಮಾಂಡ್ ಬಗ್ಗೆ ಇದ್ರ ಬಗ್ಗೆ ಎಲ್ಲಾ ಮಾಹಿತಿನೂ ಕೂಡ ಹೋಗಿದೆ. ಯಾಕೆಂದ್ರೆ ಪ್ರಾಬಲ್ಯವಾಗಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ್ ಇವತ್ತು ನಮಗೆ ಒಂದು ನಾಯಕತ್ವದ ಕೊರತೆ ಇದೆ. ನಾವು ಅದಕ್ಕೋಸ್ಕರ ಹಂಪರಿತಿದ್ವಿ. ತನ್ವೀರ್ ಶೇಠರು ಕೂಡ ಹಿರಿತನ, ವೆಂಕಟೇಶ್ವರು ಕೂಡ ಹಿರಿತನ, ಮಾದೇವಪ್ಪನವರು ಕೂಡ ಹಿರಿತನ. ಅವರೇ ನಮ್ಮ ನಾಯಕರು ಅಂತ ಮಾದೇವಪ್ಪನವರು ಒಪ್ಕೊಂತಾರೆ. ನಾವು ಅದಕ್ಕೋಸ್ಕರ ಹಂಪ ಬರೀತಿದ್ದೇವೆ ಹೊರತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸತ್ಯತ್ವ ಬೆಳಿಬೇಕು, ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳಿದ್ರೆ ಈ ತರ ಹಿರಿಯ ನಾಯಕರನ್ನ ನೀವು ಯಾವುದೋ ದುರುದ್ದೇಶ ಇಟ್ಕೊಂಡು ಮಾದೇವಪ್ಪನವರ ಕಡೆಗಣಿಸ್ತಕ್ಕಂಥದ್ದು, ಹಿರಿಯ ಸಚಿವರನ್ನ, ಹಿರಿಯ ನಾಯಕರನ್ನ ನೀವು ಕಡೆಗಣಿಸ್ತಕ್ಕಂಥದ್ದು ಬಹಳ ಅಪಾಯಕಾರಿ ಅಂತಕ್ಕಂಥದ್ದನ್ನು ಕೂಡ